ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ನಾನಾ ನೀನಾ ಅನ್ನುವ ಮಟ್ಟಿಗೆ ಹೋಗಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ತೀರ್ತೀವಿ. ಈ ಕಡೆ JDS ಹಾಗೆ BJP ಪಾದಯಾತ್ರೆಗಳಾಯಿತು, ಹೋರಾಟ ಆಯಿತು. ಆ ಭಾಗದ MLA ಬಾಲಕೃಷ್ಣ ಅವರು ಈಗ ನೂತನ ಸಚಿವರು. ಒಂದು ಟೈಮಲ್ಲಿ ಬಾಲಕೃಷ್ಣ ಅವರೇ ಈ ಟೌನ್ಶಿಪ್ ಬೇಡ, ಬಂಜರು ಭೂಮಿ ಬರಡು ಭೂಮಿಯಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಲಕ್ಷಾಂತರ ಮರಗಿಡಗಳಿದೆ, ಹಾಗಿದೆ ಹೀಗಿದೆ ಅಂತ ಹೇಳೋರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಕೂಡಲೇ ವರಸೆ ಬದಲಾಯಿಸಿದ್ರು. ಬಾಲಕೃಷ್ಣ ಅವರು ಅದರ ಜೊತೆಗೆ ಕುಮಾರಸ್ವಾಮಿ ಅವರ ನಡುವಿನ ತಿಕ್ಕಾಟ, ಇವ್ರ ಮಾತಿಗೆ ಅವ್ರು ಟಾಂಗ್ ಕೊಡೋದು, ಅವ್ರ ಮಾತಿಗೆ ಇವ್ರು ಟಾಂಗ್ ಕೊಡೋದು ಹೊಸ ವಿಚಾರ ಏನಲ್ಲ. ಬಟ್ ಬಾಲಕೃಷ್ಣ ಅವರು ಕೂಡ ಅಷ್ಟೇನೆ ಒಂದೊಂದು ರೀತಿ ನಾಲಿಗೆನ ಹರಿಬಿಡ್ಬಿಡ್ತಾರೆ. ಮತ್ತೆ ಹಿಂದೆ ಇದ್ದಂತಹ ಪರಿಸ್ಥಿತಿ, ಹಿಂದೆ ಇದ್ದಂಥದ್ದು ಎಲ್ಲವನ್ನ ಮರೆತು ಈಗ ಮಾತಾಡ್ತಿದ್ದಾರಾ ಬಾಲಕೃಷ್ಣ ಅವರು? ಅವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕಂದರೆ JDS ಪಕ್ಷದಲ್ಲಿ ಇತ್ಕೊಂಡು ಅಲ್ಲಿ ಸಾಕಷ್ಟು ಬಾರಿ MLA ಆಗಿದ್ರು. ಒಂದು ಟೈಮಲ್ಲಿ ಬಾಲಕೃಷ್ಣ ಅವರು ಮತ್ತು ಕುಮಾರಸ್ವಾಮಿಯವರು ಯಾವ ರೀತಿ ಇದ್ರು ಅನ್ನೋದು ಗೊತ್ತು. ಅದಾದಮೇಲೆ ಅವರು ಒಂದು ಟೀಮ್ ಕಾಂಗ್ರೆಸ್ಸಿಗೆ ಬಂದ ತಕ್ಷಣ ಹಳದನ್ನೆಲ್ಲ ಮರೆತು ಬಿಟ್ರ ಬಾಲಕೃಷ್ಣ ಅವರು ಅನ್ನುವ ಪ್ರಶ್ನೆಗಳು ಕೂಡ ಮೂಡುತ್ತೆ. ಬಾಲಕೃಷ್ಣ ಅವರು ಈ ಟೌನ್ಶಿಪ್ ವಿಚಾರವನ್ನು ಹೇಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಟೌನ್ಶಿಪ್ಪನ್ನು ಮಾಡೇ ಮಾಡ್ತೀವಿ ನಾವು, ಆಲ್ರೆಡಿ 80% ರೈತ ಒಪ್ಪಿಟ್ಟಿದ್ದಾರೆ, ಇನ್ನು 20% ಅಷ್ಟೇ ಒಪ್ತಾ ಇಲ್ಲ, ಹಾಗೆ ಹೀಗೆ. ಮೊನ್ನೆ ಆದಂತಹ ಪಾದಯಾತ್ರೆ ಏನು ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಅಂತ ನಿಗದಿ ಮಾಡಲಾಗುತ್ತೆ 3 ದಿನಗಳ ಕಾಲ. ಬಟ್ ಅದು 2 ದಿನಗಳ ಕಾಲ ಆಗುತ್ತೆ. ಅದಾದ್ಮೇಲೆ 1 ದಿನ ಮೊನ್ನೆ ಫ್ರೀಡಂ ಪಾರ್ಕಲ್ಲೂ ಕೂಡ ಹೋರಾಟ ಮಾಡ್ತಾರೆ. ಈ ಪಾದಯಾತ್ರೆಯ ಬಗ್ಗೆಯೂ ಕೂಡ ಬಾಲಕೃಷ್ಣ ಅವರು ವ್ಯಂಗ್ಯ ಮಾಡ್ತಾರೆ. ಅಯ್ಯೋ BP ಶುಗರ್ ಇದೆಯೇನೋ JDSನವರಿಗೆ, ಅದು ಪಾದಯಾತ್ರೆಯಲ್ಲ, ಅದು ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ಹೇಳಿ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟಾಂಗ್ ಕೊಟ್ಟರು, JDS ಶಾಸಕರುಗಳು ಕೂಡ ಟಾಂಗ್ ಕೊಟ್ಟರು, ಕುಮಾರಸ್ವಾಮಿ ಅವರು ಕೂಡ ಕೊಟ್ಟರು. ಈಗ ಬಾಲಕೃಷ್ಣ ಅವರ ಬಗ್ಗೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರು. ಬಾಲಕೃಷ್ಣ 500 ಕೋಟಿ ರೂಪಾಯಿ ಲೂಟಿ ಮಾಡಿ ನನ್ನ ಕಾಲು ಹಿಡಿಯೋದಕ್ಕೆ ಬಂದಿದ್ದ. ಹಳೆದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಬಾಲಕೃಷ್ಣ ಅವರು. ಮಿನಿಸ್ಟ್ರು ಬೇರೆ ಆಗ್ಬಿಟ್ಟಿದಾರಲ್ಲ. ಒಂದಲ್ಲ ಎರಡಲ್ಲ 500 ಕೋಟಿ ಲೂಟಿ ಮಾಡಿ ನನ್ನ ಕಾಲು ಹಿಡಿಯೋದಕ್ಕೆ ಬಾಲಕೃಷ್ಣ ಬಂದಿದ್ದ. ಈ ರೀತಿ ಹೇಳಿರೋದು ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು. ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. HC ಬಾಲಕೃಷ್ಣ ಅಕ್ರಮವಾಗಿ 500 ಕೋಟಿ ರೂಪಾಯಿ ಹಣ ಲೂಟಿ ಮಾಡಿ ನನ್ನ ಕಾಲು ಹಿಡಿಯೋದಕ್ಕೆ ಬಂದಿದ್ದ ಅಂತ ಹೇಳಿ ಏಕವಚನದಲ್ಲೇ ಕುಮಾರಸ್ವಾಮಿ ಅವರು ಬಾಲಕೃಷ್ಣ ಅವರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ಸಮರ ಸಾರಿದ್ದಾರೆ ಕುಮಾರಸ್ವಾಮಿ ಅವರು. ದೇವೇಗೌಡರೇ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. ಎಚ್ಚರಿಕೆ ಕೂಡ ಕೊಟ್ಟರು. ದೇವೇಗೌಡರು 2ನೇ ದಿನ ಬಿಡದಿ ಟೌನ್ಶಿಪ್ ಏನು ವಿರೋಧಿಸಿ ಪಾದಯಾತ್ರೆ ಆಗುತ್ತೋ ಮೊದಲನೇ ದಿನ ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಅಶೋಕ್ ಅವರು ಬರ್ತಾರೆ. 2ನೇ ದಿನ ದೇವೇಗೌಡರೇ ಬರೋದು. ದೇವೇಗೌಡರು ಬಂದು ರಣಕಹಳೆಯನ್ನು ಮೊಳಗಿಸ್ತಾರೆ. ನಾನು ಬದುಕಿರೋವರೆಗೂ ಕೂಡ ರೈತರಿಗೋಸ್ಕರ ಹೋರಾಟ ಮಾಡೋದಕ್ಕೆ ಸಿದ್ಧ, ಬಿಡದಿ ಟೌನ್ಶಿಪ್ಪನ್ನು ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿ. ಈಗ ಈ ಬಿಡದಿ ಟೌನ್ಶಿಪ್ ವಿಚಾರ ಹೆಂಗಾಗಿದೆ ಅಂದರೆ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣ ಆಗಿದೆ. ನಾನಾ ನೀನಾ ಅನ್ನುವಂತಹ ಮಟ್ಟಿಗೆ ಬಿಡದಿ ಟೌನ್ಶಿಪ್ ಯೋಜನೆ ನೈಸ್ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮುಲಾಜಿಲ್ದೆ ಪ್ರಶ್ನೆ ಮಾಡಿ, ಅದು ನಿಮ್ಮ ಹಕ್ಕು, ನೀವು ಯಾವುದೇ ಕಾರಣಕ್ಕೂ ಕೂಡ ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಡಿ, ರಾಜ್ಯದ ಜನರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಹಾಗೆ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿರುವಂಥ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು HC ಬಾಲಕೃಷ್ಣ ಅವರ ವಿರುದ್ಧ ನಿನ್ನೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. 500 ಕೋಟಿ. ಆ ಸಂದರ್ಭದಲ್ಲಿ ನನ್ನ ಕಾಲು ಹಿಡ್ಕೊಳ್ಳಕ್ಕೆ ಬಂದಿದ್ದ ಬಾಲಕೃಷ್ಣ. ಏಕವಚನದಲ್ಲೇ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. HC ಬಾಲಕೃಷ್ಣ ಅಕ್ರಮವಾಗಿ 500 ಕೋಟಿ ರೂಪಾಯಿ ಹಣ ಲೂಟಿ ಮಾಡಿಬಿಟ್ಟು ನನ್ನ ಕಾಲು ಹಿಡಿಯೋದಕ್ಕೆ ಬಂದಿದ್ದ. ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸ್ತಾರೆ.
ಈಗ ನನ್ನ ವಿರುದ್ಧ ಮಾತನಾಡ್ತಿರೋ ಇಲ್ಲಿನ ಶಾಸಕರು, ನಮ್ಮ ಮಂತ್ರಿಗಳು HC ಬಾಲಕೃಷ್ಣ ಅವರೇ, ಈ ಹಿಂದೆ ಕಾಂಟ್ರಾಕ್ಟರ್ ನೆಪದಲ್ಲಿ 500ರಿಂದ 600 ಕೋಟಿ ರೂಪಾಯಿ ಲೂಟಿ ಹೊಡೆದ್ರಲ್ಲ, ಈ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿಬಿಟ್ಟು ಅವತ್ತು ಬಂದು ನೀವು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರಲ್ಲ, ಆ ದಿನಗಳನ್ನು ಬಹುಶಃ ನೀವು ಮರ್ತಿರಬೇಕು. ಇದರಿಂದ ನಾನು ಕಲಿಯುವಂಥದ್ದೇನೂ ಇಲ್ಲ. ಕುಮಾರಸ್ವಾಮಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನೀವು ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ ಬಾಲಕೃಷ್ಣ ಅವರೇ, ಆಗ 500ರಿಂದ 600 ಕೋಟಿ ರೂಪಾಯಿ ಲೂಟಿ ಹೊಡಿತೀರಾ ಕಾಂಟ್ರಾಕ್ಟರ್ ನೆಪದಲ್ಲಿ, ಆ ಸಂದರ್ಭದಲ್ಲಿ ಏನೂ ಮಾತಾಡಬೇಡಿ ಅಣ್ಣ ಅಂದ್ಬಿಟ್ಟು ನನ್ನ ಕಾಲು ಹಿಡ್ಕೊಳ್ತೀರಲ್ಲ, ಆ ದಿನಗಳನ್ನು ನೀವು ಮರೆತುಬಿಟ್ಟು ಮಾತಾಡ್ತಿದ್ದೀರಾ ಬಾಲಕೃಷ್ಣ ಅವರೇ. ನಾನು ಕಲಿಯುವಂಥದ್ದು ನಿಮ್ಮಿಂದ ಏನೂ ಇಲ್ಲ. ಕುಮಾರಸ್ವಾಮಿ ಅವರು ಏಕವಚನದಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ. ನಾಡಿನ ರೈತರ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಧ್ವನಿಯಾಗೋ ಶಕ್ತಿಯನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ನಾನು ಈ ಶಕ್ತಿಯನ್ನು ಬಳಸ್ಕೊಂಡು ಜನರ ಪರವಾಗಿ ಹೋರಾಟ ಮಾಡ್ತೀನಿ. ಆ ಭಗವಂತನೇ ನನಗೆ ಕೊಟ್ಟಿರುವಂತಹ ಶಕ್ತಿ. ಜನರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಬಿಡದಿ ಟೌನ್ಶಿಪ್ ವಿವಾದ ಇರಬಹುದು, ನೈಸ್ ಅಕ್ರಮ ಟೋಲ್ಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ದಿನದಿಂದ ದಿನಕ್ಕೆ ನಮ್ಮ ಹೋರಾಟ ತೀವ್ರಗೊಳ್ಳುತ್ತೆ. ಕುಮಾರಸ್ವಾಮಿಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೈಸ್ ರಸ್ತೆ ಟೋಲ್ ನಿಲ್ಲಿಸುವಂತೆ ನಾನೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತ ಕಾಂಗ್ರೆಸ್ ಮಹಾನುಭಾವರು ಸಲಹೆ ನೀಡಿದ್ದಾರೆ. ಇದು ಅವರ ಜ್ಞಾನದ ಕೊರತೆಯನ್ನು ಎತ್ತಿ ತೋರಿಸುತ್ತೆ. ನೈಸ್ ರಸ್ತೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಇಲ್ಲಿ ನಡೀತಾ ಇರೋ ಅಕ್ರಮಗಳ ವಿರುದ್ಧ ನಾನು ತೊಡೆ ತಟ್ಟಿದ್ದೀನಿ. ನಾನು ಸುಮ್ಮನೆ ಕೂರೋ ಮಗನೇ ಅಲ್ಲ ಅಂತ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಒಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರವನ್ನು ಮುಂದಿಟ್ಕೊಂಡು ಕುಮಾರಸ್ವಾಮಿಯವರು JDS ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯವರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ಪಾದಯಾತ್ರೆ ಮಾಡಿದ್ರು, ಮನೆ ಮನೆಗೆ ಭೇಟಿಯನ್ನು ಕೊಟ್ಟರು, ಗ್ರಾಮಗಳಿಗೆ ಭೇಟಿ ಕೊಟ್ಟರು. 1 ದಿನದ 2 ದಿನದ ಹೋರಾಟ ಅಲ್ಲ, ನಿಮ್ಮ ಜೊತೆಗೆ ಕೊನೆವರೆಗೂ ನಾನು ಇರ್ತೀನಿ, ಇದಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಕೂಡ. ಕೋರ್ಟಿಗೆ ಹೋಗಬೇಕಾ, ಅಲ್ಲೂ ಕೂಡ ನೀವ್ಯಾರು ಕೋರ್ಟಿಗೆ ದುಡ್ಡು ಖರ್ಚು ಮಾಡಬೇಡಿ, ನಾನು ಖರ್ಚು ಮಾಡಿ ಕೇಸ್ ಗೆದ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಿಡದಿ ಟೌನ್ಶಿಪ್ ವಿಚಾರ ಒಂದು ಕಡೆ, ಮತ್ತೊಂದು ಕಡೆ ನೈಸ್ ವಿಚಾರ, ಟೋಲ್ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡುವಂತಹ ವಿಚಾರ. ಇದೆಲ್ಲದರ ನಡುವೆ ಸಚಿವರು, ಶಾಸಕರು ಆದಂತಹ ಬಾಲಕೃಷ್ಣ ಅವರ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. 500 ಕೋಟಿ ರೂಪಾಯಿ. ಈ 500 ಕೋಟಿ ರೂಪಾಯಿ ಬಾಂಬ್ಗೆ ಬಾಲಕೃಷ್ಣ ಅವರ ರಿಯಾಕ್ಷನ್ ಹೇಗಿರುತ್ತೆ? ಕುಮಾರಸ್ವಾಮಿ ಅವರು ಸಿಡಿಸಿರುವಂತಹ ಬಾಂಬನ್ನು ಬ್ಲಾಸ್ಟ್ ಮಾಡ್ತಾರಾ? ಏನು ಹೇಳಿಕೆ ಕೊಡ್ತಾರೆ? ಕಾದು ನೋಡಬೇಕು.